ವೀಕ್ಷಕರು, ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಡಿ ಬಾಸ್ ದರ್ಶನ್ ಅವರ ಬೆನ್ನು ನೋವು ನಿವಾರಣೆಗಾಗಿ ಪೂಜೆಯನ್ನ ಸಲ್ಲಿಸಲು ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರೆ, ನಟ ದರ್ಶನ್ ತುಂಬಾನೇ ಬೆನ್ನು ನೋವು ಇದ್ರೂ ಕೂಡ ಅಭಿಮಾನಿಗಳಿಗೋಸ್ಕರ ಮನೆಯಿಂದ ಹೊರಬಂದು ಆಟೋಗ್ರಾಫ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅಣ್ಣಮ್ಮ ದೇವಸ್ಥಾನಕ್ಕೆ ನಿನ್ನೆ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ನಟ ದರ್ಶನ್ ಕೂಡ ಹೋಗಬೇಕಾಗಿತ್ತು. ಆದ್ರೆ ದರ್ಶನ್ ಅವರಿಗೆ ತುಂಬಾನೇ ಬೆನ್ನು ನೋವು ಇದ್ದ ಕಾರಣ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ. ದರ್ಶನ್ ಬದಲು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರೇ ಎಲ್ಲಾ ಪೂಜೆಯನ್ನ ಸಲ್ಲಿಸಿದ್ದು, ದೇವಸ್ಥಾನಕ್ಕೆ ಬಂದಿದ್ದ ದರ್ಶನ್ ಅಭಿಮಾನಿಯೊಬ್ಬರ ಮಗುವಿಗೆ ನಾಮಕರಣವನ್ನ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿದ್ದಾರೆ. ಹೌದು ವೀಕ್ಷಕರೇ, ದೇವಸ್ಥಾನಕ್ಕೆ ಬಂದಿದ್ದ ಡಿ ಬಾಸ್ ದರ್ಶನ್ ಅಭಿಮಾನಿಯೊಬ್ಬರ ಮಗುವಿಗೆ ದರ್ಶನ್ ಅನ್ನುವ ಹೆಸರಿನಿಂದ ವಿಜಯಲಕ್ಷ್ಮಿ ದರ್ಶನ್ ನಾಮಕರಣ ಮಾಡಿದ್ದು, ಈ ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ವೀಕ್ಷಕರೇ, ಯಾರೆಲ್ಲ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಕನ್ನಡ ಟಿವಿ ಶೋಗಳು ಮತ್ತು ಕನ್ನಡ ಸೆಲೆಬ್ರಿಟಿಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ಈ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.